ಬೆಳೆಸಿರೋಂಥ ಪದ್ಧತಿಗಳನ್ನ ದಯವಿಟ್ಟು ಉಳಿಸಿ. ಆದರೆ ಓಡ್ತಾ ಇರೋ ಪ್ರಪಂಚದ ಜೊತೆಗೆ ಹೆಜ್ಜೆ ಹಾಕಿ ಸಾಕು. ಯಾವಾಗಲೂ ಆತ್ಮವಿಶ್ವಾಸದ ಬಗ್ಗೆನೇ ಮಾತಾಡ್ತಾ ಇರ್ತೀನಿ. ಯಾಕಂದರೆ ಜೀವನದಲ್ಲಿ ಆತ್ಮವಿಶ್ವಾಸ ತುಂಬಾ ಮುಖ್ಯವಾದ ಪಾತ್ರ ಕೂಡ ವಹಿಸುತ್ತೆ. ಆತ್ಮವಿಶ್ವಾಸನೇ ಇಲ್ಲ ಅಂದರೆ ಬದುಕು ಶೂನ್ಯ ಆಗುತ್ತೆ. ಮನುಷ್ಯನ ಪಾತ್ರ ಏನೂ ಅಲ್ಲಿ ಇರೋದಿಲ್ಲ. ಇವತ್ತು ಒಂದು ವ್ಯಕ್ತಿಯ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಇವತ್ತು ನಮ್ಮ ಪ್ರೀತಿಯ ಅಣ್ಣ ವೆಂಕಟೇಶ್ ಅವ್ರದ್ದು ಹುಟ್ಟುದಬ್ಬ. ಅವ್ರ ಬಗ್ಗೆ ಒಂದು 2 ಸಾಲು ಹೇಳೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಇವರು ತನ್ನ ಜೀವನವನ್ನು ಒಂದು ವಿದ್ಯಾಭ್ಯಾಸದ ಕಡೆಯಿಂದ ವ್ಯವಸಾಯದ ಕಡೆಗೆ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸಿದ್ದಾರೆ. ಕೆಲವೊಮ್ಮೆ ಸಾಲಲ್ಲಿ ಸೋತರೂ ಸೋಲಿಗೆ ಅಂಜದೆ ಕೆಚ್ಚೆದೆಯಿಂದ ಬದುಕನ್ನು ಸಾಗಿಸ್ಬೇಕು, ಬದುಕಿನ ಜೊತೆಗೆ ಹೋರಾಡಬೇಕು ಅನ್ನೋ ಹಂಬಲ ಇವ್ರದ್ದಾಗಿರುತ್ತೆ. ಅವ್ರದ್ದೇ ರೀತಿಯಾದಂಥ ಒಂದು ಫಾರ್ಮುಲಾನ ಹಾಕಿ, ಅವ್ರದ್ದೇ ಆಗಿರುವಂಥ ಒಂದು ಸೊಲ್ಯೂಷನ್ನ ಹಾಕಿ ಮುನ್ನುಗ್ಗೋ ಹಂಬಲ ಇವ್ರದ್ದಾಗಿರುತ್ತೆ. ಯಶಸ್ಸಿಗೆ ಪ್ರಯತ್ನ ಪಡೋದೇ ಇವ್ರದ್ದು ಹಂಬಲ. ಜೊತೆಗೆ ಕೆಲಸದ ಮೇಲಿನ ಭಕ್ತಿ, ಸಮಯಕ್ಕೆ ಬಳಕೆಯಾಗೋ ಯುಕ್ತಿ, ಕಷ್ಟ ಕಾಲದಲ್ಲಿ ಜೊತೆಯಾದ ಶಕ್ತಿ ಇವರ ಅಪಾರವಾದಂಥ ನಂಬಿಕೆ. ಅದರ ಜೊತೆಗೆ ಮುನ್ನುಗ್ಗಿ ಅವರ ಬದುಕಿಗೆ ಅವರದೇ ಆದ ಒಂದು ಅರ್ಥನ ಕೊಟ್ಟಿದ್ದಾರೆ. ಅವರದೇ ಆದ ಸಾಧನೆಯ ಹಾದಿಯಲ್ಲಿ ಮುನ್ನುಗ್ತಾನೆ ಇದ್ದಾರೆ. ಜೀವನದಲ್ಲಿ ಸದಾ ದುಡಿಬೇಕು ಅನ್ನೋ ಹಂಬಲ, ಏನೇ ಆಗಲಿ ಮುನ್ನುಗ್ಗಬೇಕು, 4 ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದೇ ಇವರ ಮುಖ್ಯ ಉದ್ದೇಶ. ನಿಜವಾಗ್ಲೂ ನಮ್ಮ ಪ್ರೀತಿಯಣ್ಣ ಹೇಗೆ ಅಂದರೆ 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದು, ತನಗೆ ಕೆಟ್ಟದಾದರೂ ಪರವಾಗಿಲ್ಲ, ಮುನ್ನುಗ್ಗಬೇಕು, 4 ಜನಕ್ಕೆ ಸಹಾಯ ಆಗುತ್ತಾ, ಓಕೆ ಮಾಡೋಣ, ಚೆನ್ನಾಗಿರಲಿ ಜೀವನದಲ್ಲಿ ಎಲ್ಲರೂ ಅನ್ನೋ ಒಂದು ಮುಖ್ಯ ಉದ್ದೇಶ ಇವ್ರದ್ದಾಗಿದೆ. ಇವರು ಮನೆಯವರು ಕೂಡ ಹಾಗೇ. ಎಕ್ಸ್ಪೆಷಲಿ ನಮ್ಮ ಅಣ್ಣ ಅಂತ ಹೇಳೋದಲ್ಲ, ಅವರು ಬಿಹೇವಿಯರೇ ಹಾಗೇ. 4 ಜನಕ್ಕೆ ಒಳ್ಳೇದಾಗತ್ತೆ, ಒಳ್ಳೇದು ಮಾಡೋಣಪ್ಪ, ಅವರು ಗೆಲ್ಲಿ ನಾವು ಗೆಲ್ಲೋಣ ಅನ್ನೋ ಒಂದು ಒಳ್ಳೆಯ ಗುಣ ಇವರಲ್ಲಿ ನನಗೆ ತುಂಬ ಇಷ್ಟ ಆಗೋದು. ನಮಗೆ ಅಪಾರವಾದ ಪ್ರೀತಿ, ನಂಬಿಕೆ, ನಮ್ಮ ಸ್ಟ್ರೆಂತು ಕೂಡ ಇವರು. ಹಾಗಾಗಿ ಒಂದು 2 ಸಾಲು ಇವ್ರ ಬಗ್ಗೆ ನಾನು ಹೇಳಕ್ಕೆ ಹೊರಟಿದ್ದೆ. ಇವರು ವ್ಯವಸಾಯದಲ್ಲಿ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸಿದ್ದಾರೆ. ವಿದ್ಯಾಭ್ಯಾಸದಲ್ಲಿ ಕೊಂಚ ಹಿಂದುಳಿದ್ರು, ವ್ಯವಸಾಯದ ಕಡೆಗೆ ತಿರುಗಿಸಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿದ್ರು. ಹಾಗಾಗಿ ಇವ್ರ ಮೇಲೆ ನಮಗೆ ತುಂಬ ಗೌರವನೂ ಇದೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಯಾರು ಓದಿಲ್ವೋ, ವಿದ್ಯಾಭ್ಯಾಸದಲ್ಲಿ ಕೊಂಚ ಹಿಂದುಳಿದಿದ್ರು, ಜೀವನದಲ್ಲಿ ಮುನ್ನುಗ್ಗಬೇಕು, ಬದುಕಬೇಕು, ಸಾಧಿಸಬೇಕು, ಏನಾದರೂ ಮಾಡಬೇಕು ಅನ್ನೋರಿಗೆ ಇದು ತುಂಬ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಬದುಕುವುದಾದರೆ ಹೀಗೆ ಬದುಕಬೇಕು, ಅದು ಉದ್ಯೋಗ ಆದ್ರೇನು, ವ್ಯವಸಾಯ ಆದ್ರೇನು ಅಂತ ಹೊರಟಂತ ನಾನು ಕಂಡ ನನ್ನ ಪ್ರೀತಿಯ ಅಣ್ಣ ವೆಂಕಟೇಶ್ ಇವರು ಹಾದಿ 4 ಜನಕ್ಕೆ ಮಾರ್ಗದರ್ಶಿ ಆಗಿರುತ್ತೆ. ಈ ಆರ್ಟಿಕಲ್ನ 2 ಸಾರಿ ಕೇಳಿಸ್ಕೊಳ್ಳಿ. ಜೀವನದಲ್ಲಿ ತುಂಬ ಉಪಯುಕ್ತ ಆಗಿರುತ್ತೆ. ಯಾರೆಲ್ಲ ಲೈಫಲ್ಲಿ ಅಯ್ಯೋ ಓದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಯಾರಿಗೆಲ್ಲ ಅನ್ನಿಸ್ತಾ ಇರುತ್ತೋ, ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇಂದಿನ ಯುವಜನತೆ ಆಗಿರ್ಬೋದು, ವಿದ್ಯಾಭ್ಯಾಸನೇ ಬೇರೆ ಆ್ಯಕ್ಟಿವಿಟೀಸೇ ಬೇರೆ ಆಗಿರುತ್ತೆ. ಹೀಗೆ ಬದುಕಬೇಕು, ಹಾಗೆ ಬದುಕಬೇಕು ಅಂತೀನೋ, ಬದುಕಬೇಕು, ಚೆನ್ನಾಗಿ ಬದುಕಬೇಕಷ್ಟೇ. ಯಾವ ರೀತಿ ಬದುಕಬೇಕು ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಸಮಾನವಾದ ಪ್ರತಿಭೆ ಇದೆ, ಸಮಾನವಾದಂಥ ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ನೀವು ನಿಮಗೆ ರೀತಿಗೆ ಬೇಕಾಗಿರೋ ರೀತಿ ಬಳಸ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಇಲ್ಲಿ ಯಾರೂ ಯಶಸ್ಸನ್ನ ತಂದು ನಿಮ್ಗೆ ತಗೊಳ್ಳಿ ನೀವು ಅಂತ ಯಾರೂ ಕೊಡೋದಿಲ್ಲ. ಯಾರ ಜೀವನವೂ ಬಡಿಸಿ ಇಡಿಸಿದ ಬಾಳೆ ಎಲೆದ ಊಟ ಖಂಡಿತ ಆಗಿರಲ್ಲ. ಹಾಗಾಗಿ ನಿಮಗೇನು ಬೇಕೋ ಅದನ್ನು ಕೇಳಿ ಪಡೆಯೋ ಹಕ್ಕು ನಿಮಗಿದೆ. ಪ್ರಪಂಚ ನಿಮ್ಮದು ರೀ, ಅಲ್ಲಿ ಎಲ್ಲ ಸಿಗುತ್ತೆ. ನಿಮ್ಗೇನು ಬೇಕೋ ಅದನ್ನು ಎತ್ಕೊಂಡು ನೀವಿಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಇರೋದು ಒಂದೇ ಜೀವನ, ಆ ಜೀವನಕ್ಕೆ ಏನು ಬೇಕು ಏನು ಬೇಡ ಅನ್ನೋದನ್ನು ಹುಡುಕಿ ತಗೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಯಾವಾಗಲೂ ಆತ್ಮವಿಶ್ವಾಸದಿಂದ ಇರಿ, ಚಟುವಟಿಕೆಗಳಿಂದ ಕೂಡಿರಿ. ಸದಾ ಏನೋ ಒಂದು ಬ್ಯುಸಿಯಾಗಿರಿ, ಅನ್ನೆಸೆಸರಿ ಆಲೋಚನೆಗಳನ್ನ ದೂರ ಹಾಕಿ ಬ್ಯುಸಿಯಾಗಿರಿ, ಚಟುವಟಿಕೆಗಳನ್ನು ಕೂಡಿರಿ. ಯಾವುದೋ ಒಂದು ಆ್ಯಕ್ಟಿವಿಟಿನ ಮಾಡ್ತಾಯಿರಿ. ಅದು ವ್ಯವಸಾಯ ಆದರೆ ಏನು, ಬೇರೆಯಿಂದ ಆ್ಯಕ್ಟಿವಿಟಿ ಆದರೆ ಒಳ್ಳೆ ರೀತಿಯೇ ಇರಿ. ಕೆಟ್ಟ ಆಲೋಚನೆಗಳು, ಕೆಟ್ಟ ದಾರಿಯಿಂದ ದೂರ ಸರಿರಿ. ಇವ್ರದ್ದೊಂದು 2 ಆತ್ಮವಿಶ್ವಾಸ ಹೇಳ್ತೇನೆ. ಅನವಶ್ಯಕವಾಗಿ ಯೋಚನೆಗಳನ್ನು ಮಾಡಿ ಅದಕ್ಕೆ ವಿದಾಯ ಹೇಳ್ಬಿಡಿ ಇವತ್ತೇನೆ. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮನ್ನು ನೀವು ಪ್ರೀತಿಸಿ ಮೊದಲು. ಬೇರೆಯವ್ರು ಯಾರೋ ನಮ್ಮನ್ನು ಪ್ರೀತಿಸಿಲ್ಲ, ಬೇರೆಯವ್ರು ಯಾರಿಗೂ ನಾನು ಇಷ್ಟ ಆಗ್ತಾಯಿಲ್ಲ, ಬಿಟ್ಬಿಡಿ. ನಿಮಗೆ ನೀವು ಇಷ್ಟ ಆದ್ರೆ ಸಾಕು. ನಿಮ್ಮನ್ನು ಪ್ರೀತಿಸೋ ವ್ಯಕ್ತಿಗಳು ಇದ್ದೇ ಇರ್ತಾರೆ ಪ್ರಪಂಚದಲ್ಲಿ. ನಮ್ಮನ್ನು ಪ್ರೀತಿಸೋರು ನಮಗಿದ್ದೇ ಇರ್ತಾರೆ. ಕೊನೆ ತನಕ ನಮ್ಮ ಜೊತೆಗೆ ಇರ್ತಾರಷ್ಟೇ. ಅಯ್ಯೋ ಅವ್ರು ನಮ್ಮನ್ನು ಪ್ರೀತಿಸಿಲ್ಲ, ಇವ್ರು ನಮ್ಮನ್ನು ಪ್ರೀತಿಸಿಲ್ಲ, ಅದು ಬಿಟ್ಟಾಕಿ.
ಗುಡ್ ಬೈ ಹೇಳಿ ಅವ್ರಿಗೆಲ್ಲ ಕಳಿಸ್ತಾ ಇರಿ. ನಮ್ಮ ಲೈಫಲ್ಲಿ ಅವ್ರ ಋಣ ಮುಗೀತು ಅಂತ ಕಳಿಸ್ತಾ ಇರಿ ಅವ್ರನ್ನ. ಅಯ್ಯೋ ಅವರು ಹೀಗೆ ಅವ್ರು ಹಂಗೆ ಅಂದ್ಕೊಂಡ್ರು ಹಿಂಗೆ ಅಂದ್ಕೊಂಡ್ರು ಅಂತ ನಿಮ್ಮ ಲೈಫೇ ಹಾಳಾಗೋದು. ಆ ಲೈಫಿಗೆ ನೀವು ಯಾಕೆ ಬೇಜಾರು ಮಾಡ್ಕೋತೀರ? ಫುಲ್ ಸ್ಟಾಪ್ ಇಟ್ಬಿಡಿ. ನಮ್ಮ ಲೈಫಲ್ಲಿ ಅವ್ರ ಋಣ ಮುಗ್ದಿದೆ, ಅವ್ರು ಹೋದರು ಅಷ್ಟೇ. ಖಚಿತತೆಗೆ ದಾರಿ ಇರಲಿ ನಿಮ್ಮ ಹತ್ರ. ವಿಮರ್ಶಕರನ್ನು ಕ್ಷಮಿಸುವ ಗುಣ ನಿಮ್ಮ ಹತ್ರ ಇರಲಿ. ಯಾರಾದರೂ ನಮ್ಮನ್ನು ಬಿಟ್ಟು ಹೋದ್ರು ಅವ್ರ ಹಣೆ ಬರ ಹೋಗಲಿ. ನಮ್ಮ ಲೈಫಲ್ಲಿ ಅವ್ರ ಋಣ ಮುಗಿತು, ಹೋಗಿದ್ದಾರೆ, ಹೋಗಲಿ, ಬಾಯ್ ಬಾಯ್ ಅನ್ನಿ. ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ಯಾವಾಗಲೂ ಸಕಾರಾತ್ಮಕ ಯೋಚನೆಗಳಿಂದ ಮಾತ್ರ ಕುಡೀರಿ. ಸದಾ ಚಟುವಟಿಕೆಗಳಿಂದ ಕುಡೀರಿ. ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿ ನಿಮ್ಮ ಮೌಲ್ಯಗಳನ್ನು ನೀವು ವೃದ್ಧಿಸಿಕೊಳ್ಳಿ. ನಿಮ್ಮನ್ನು ನೀವು ಪ್ರೋತ್ಸಾಹಿಸಬೇಕು. ಯಾರೋ ಬಂದು ನಿಮ್ಮನ್ನು ಖಂಡಿತ ಪ್ರೋತ್ಸಾಹಿಸಲ್ಲ. ಯಾರೋ ನಿಮಗೆ ತುಂಬ ಇಷ್ಟ ಆದವ್ರು ಬಂದು ನಿಮ್ಮನ್ನು ಪ್ರೋತ್ಸಾಹಿಸ್ಬೋದು ಅಷ್ಟೇ ವಿನಃ ಎಲ್ಲರೂ ಬಂದು ನೀನು ಮುನ್ನುಗ್ಗು ಅಂತ ಖಂಡಿತ ಹೇಳೋದಿಲ್ಲ. ನೀವು ಆಶಾವಾದಿಗಳಾಗಿರಬೇಕು. ನಿಮಗೆ ನೀವೇ ಪ್ರೋತ್ಸಾಹ ಕೊಡಬೇಕು. ಆ ರೀತಿ ಒಂದು ಚಟುವಟಿಕೆನ ಹೊಂದಿರಬೇಕು. ಜೀವನ ಆವಾಗ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಅಣ್ಣನ ಬಗ್ಗೆ ಒಂದು 2 ಮಾತು ಹೇಳೋಕ್ಕೆ ಅವಕಾಶ ಸಿಕ್ತು. ಅದಕ್ಕೆ ಅವ್ರ ಹುಟ್ಟುಹಬ್ಬ ಅಂತ ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಅರ್ಥ ಆಗಿಲ್ಲ, ಯಾರೆಲ್ಲ ಆಶಾವಾದಗಳನ್ನ ಕಳ್ಕೊಂಡಿದ್ದೀರೋ ಅಂಥವರು ಈ ವಿಡಿಯೋನ ಮತ್ತೊಮ್ಮೆ ಕೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಟು ಮೈ ಬ್ರದರ್.